ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ತಾಳ್ಮೆ ಮತ್ತು ಸೌಮ್ಯ ಸ್ವಭಾವದ ವೃಷಭ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ 20ರಿಂದ 30ರವರೆಗಿನ ಈ ಟೈಮಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಮಹಾ ಬದಲಾವಣೆಗಳು, ನಿಮಗೆ ಎಂತಹ ಕಠಿಣ ಪರಿಸ್ಥಿತಿ ಬರುತ್ತೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರನ ಪ್ರಭಾವದಿಂದಾಗಿ ನೀವು ಸದಾ ಕಲಾಪ್ರೇಮಿಗಳು, ಕಠಿಣ ಪರಿಶ್ರಮಿಗಳು, ಸೌಂದರ್ಯ ಮತ್ತು ಐಷಾರಾಮಿ ಜೀವನವನ್ನು ಇಷ್ಟಪಡ್ತಿರ್ತೀರ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಯಸ್ತಿರ್ತೀರೋ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಟ್ಟಿದ್ದಾರೆ. ನಿಮ್ಮ ಮುಖದ ಮುಂದೆ ತುಂಬ ಸ್ವೀಟಾಗಿ ಮಾತನಾಡುವ ಇವರು ನಿಮ್ಮ ಬೆನ್ನಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡ್ತಾ ಇರ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮನ್ನು ಸಮಾಜದಲ್ಲಿ ಮತ್ತು ನಿಮ್ಮ ಆಫೀಸಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನ ಮಾಡೋದಕ್ಕೆ ಸಂಚನ ರೂಪಿಸ್ತಾ ಇರ್ತಾರೆ. ಆದರೆ ನೀವು ಸದಾ ಮುಕ್ತರಾಗಿ ಎಲ್ಲರನ್ನೂ ನಂಬೋದ್ರಿಂದ ಇಂತಹ ಶತ್ರುಗಳ ಕುತಂತ್ರ ನಿಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ವೃಷಭ ರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮಹತ್ತರ ನಕ್ಷತ್ರ ಬದಲಾವಣೆ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ತರಲಿದೆ. ಶನಿದೇವನು ಬುಧನ ಮಿತ್ರ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಗೋಚಾರ ಮಾಡೋದರಿಂದ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಈ ಹಿಂದೆ ನೀವು ಯಾರಿಗೂ ದ್ರೋಹ ಮಾಡದೆ ಅಸಹಾಯಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಮಾಡಿದ ಸಹಾಯ, ನಿಮ್ಮ ಒಳ್ಳೆಯ ಕರ್ಮಗಳು ಈಗ ನಿಮ್ಮ ರಕ್ಷಣೆಗೆ ಬರಲಿವೆ. ನಿಮ್ಮನ್ನು ಯಾವ ಸಮಾಜದಲ್ಲಿ ಕೆಳಗಿಳಿಸೋದಕ್ಕೆ ನೋಡ್ತಿದ್ರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರೋ ಆ ಶತ್ರುಗಳು ಈಗ ನಿಮ್ಮ ವಿಜಯವನ್ನು ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ತಾವಾಗಿ ಮಾನಸಿಕವಾಗಿ ಸೋಲಲಿದ್ದಾರೆ. ಶನಿದೇವರ ಮತ್ತು ಬುಧನ ಈ ಶುಭ ಸಂಯೋಜನೆಯು ವೃಷಭ ರಾಶಿಯವರಿಗೆ ರಾಜಯೋಗದಂತಹ ಸೌಕರ್ಯಗಳನ್ನು ನೀಡಲಿದೆ. ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗಲಿರುವ ಮೊದಲ ದೊಡ್ಡ ಖುಷಿ ಏನಪ್ಪಾ ಅಂದರೆ ಅದು ನಿಮ್ಮ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವ ಗೌರವ ಮತ್ತು ಕೀರ್ತಿ. ಈ ಹಿಂದೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನ, ನಿಮ್ಮ ವಿರೋಧಿಗಳು ಹರಡಿದ ಸುಳ್ಳು ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆ ಬಾಗಲಿದ್ದಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಅಂದರೆ ನಿಮ್ಮ ಬಾಸ್ ಜೊತೆ ಅತ್ಯಂತ ಮಧುರವಾದ ಸಂಬಂಧ ಏರ್ಪಡುತ್ತೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮಗೆ ಉನ್ನತ ಹುದ್ದೆ ಅಥವಾ ಪ್ರಮೋಷನ್ ಸಿಗುವ ಎಲ್ಲ ಪ್ರಗತಿಯನ್ನು ನೀವು ನೋಡ್ತೀರಾ. ಇನ್ನು ಎರಡನೇ ಸುದ್ದಿ ಹೇಳೋದಾದರೆ ಅದು ಆರ್ಥಿಕ ಸ್ಥಿತಿ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳ ಆರಂಭ. ನೀವು ಇಷ್ಟು ದಿನ ಸ್ಟಾಪ್ ಆಗಿದ್ದ ಎಲ್ಲ ಕೆಲಸಗಳು ಮತ್ತೆ ಪುನರಾರಂಭ ಆಗುತ್ತೆ. ಇನ್ನು ನಿಮ್ಮ ಶತ್ರುಗಳ ಬಗ್ಗೆ ಹೇಳೋದಾದರೆ ಅವರು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಕದ ಮನೆಯವರೇ ಆಗಿದ್ದಾರೆ, ನಿಮ್ಮ ನೆರೆಹೊರೆಯವರೇ ಆಗಿದ್ದಾರೆ, ನಿಮ್ಮ ಸುತ್ತ ಹಳ್ಳಿಯವರೇ ಆಗಿದ್ದಾರೆ. ಅವರ ಹೆಸರು BMV ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆ ವ್ಯಕ್ತಿ ನಿಮ್ಮ ನೆರೆಹೊರೆಯ ಹಳ್ಳಿಯವರು ಆಗಿರ್ತಾರೆ ಅಥವಾ ನಿಮ್ಮ ಹಳ್ಳಿಯ ಉತ್ತರ ದಿಕ್ಕಿನಲ್ಲಿ ವಾಸಿಸುವವರಾಗಿರ್ತಾರೆ. ಆದರೆ ನಿಮ್ಮ ಸೌಮ್ಯ ಸ್ವಭಾವದ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಆದರೆ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಶನಿದೇವರ ಆಶೀರ್ವಾದ ಇದೆ. ನೀವು ಕೇವಲ ನಿಮ್ಮ ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಮುಂದುವರಿಸಿ ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಪ್ರತಿದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ಮತ್ತು ಶನಿವಾರದಂದು ಕಾಗೆಗಳಿಗೆ ಅನ್ನವನ್ನು ನೀಡಿ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಮಾತಾದಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.